ಸಿನಿರಂಗವೇ ಅಚ್ಚರಿ ಎಂಬಂತೆ ಸ್ಯಾಂಡಲ್ವುಡ್ ದೊರೆ ದರ್ಶನ್ ಅಭಿನಯದ ಚಕ್ರವರ್ತಿ ಸಿನಿಮಾ IMDb ಪಟ್ಟಿಯಲ್ಲಿ ಬಾಹುಬಲಿ ಸಿನಿಮಾವನ್ನೇ ಸೋಲಿಸಿ ನಂಬರ್ 1 ಪಟ್ಟ ಅಲಂಕರಿಸಿದ್ದೇ ತಡ. ಚಕ್ರವರ್ತಿಯ ಬಗ್ಗೆ ದೇಶಾದ್ಯಂತ ನಿರೀಕ್ಷೆ ಹೆಚ್ಚಾಯಿತು. ಇನ್ನು ಚಕ್ರವರ್ತಿ ಸಿನಿಮಾ ಬಿಡುಗಡೆಯಾಗಿ 10 ಹಲವು ದಾಖಲೆ ಮಾಡಿ ಮುನ್ನುಗ್ಗುತ್ತಿದ್ರೆ, ಇದೇ 28ಕ್ಕೆ ಬಿಡುಗಡೆಯಾಗಲಿರುವ ಬಾಹುಬಲಿ ಪಾರ್ಟ್ 2 ಸಿನಿಮಾಕ್ಕೆ ನಡುಕ ಶುರುವಾಗಿದೆ. ಈ ಹಿಂದೆ ಬಿಡುಗಡೆಯಾದ ಬಾಹುಬಲಿ ಪಾರ್ಟ್ 1 ಸಿನಿಮಾ ಕರ್ನಾಟಕದಲ್ಲೂ ಭರ್ಜರಿ ಹಣ ಗಳಿಸಿತ್ತು. ಆದ್ರೆ ಈಗ ಅದರ ಹವಾ ಚಕ್ರವರ್ತಿಯ ಮುಂದೆ ಕಡಿಮೆಯಾಗಿದೆ. ಇನ್ನು ಕಟ್ಟಪ್ಪ ಪಾತ್ರಧಾರಿ ಸತ್ಯರಾಜ್ ಅವರ ಹೇಳಿಕೆಯಿಂದ ಕನ್ನಡ ಅಭಿಮಾನಿಗಳು ರೊಚ್ಚಿಗೆದ್ದು ಬಾಹುಬಲಿ ಪಾರ್ಟ್ ಸಿನಿಮಾವನ್ನ ಕರ್ನಾಟಕದಲ್ಲಿ ತಿರಸ್ಕರಿಸಲು ನಿರ್ಧರಿಸಿದ್ದು ಒಂದು ಹಿನ್ನಡೆಯಾದ್ರೆ, ದರ್ಶನ್ ಅಭಿನಯದ ಚಕ್ರವರ್ತಿ ಸಿನಿಮಾ ಗಟ್ಟಿಯಾಗಿ ನೆಲೆಯಿರುವ ಎಲ್ಲಾ ಲಕ್ಷಣಗಳು ಕಂಡಿದ್ದು, ಕರ್ನಾಟಕದಲ್ಲಿ ಚಕ್ರವರ್ತಿಗೆ ಬಾಹುಬಲಿ ಶರಣಾಗುವುದು ಬಹುತೇಕ ಖಚಿತವಾಗಿದೆ. ಅಂತೂ ತನ್ನ ಮೊದಲ ಸಮರದಲ್ಲೇ ಗೆದ್ದ ಚಕ್ರವರ್ತಿ ಅದೇ ಖುಷಿಯಲ್ಲಿ 2ನೇ ಸಮರಕ್ಕೆ ಸಜ್ಜಾಗಿದ್ದಾರೆ. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.